ಕೆರೆ ನೀರು ಉಳಿವಿಗಾಗಿ ರೈತರಿಂದ ಪಾದಯಾತ್ರೆಯನ್ನ ನಡೆಸಿರುವಂತದ್ದು. ವಾಟದ ಹೊಸಳ್ಳಿ ಕೆರೆ ನೀರು ಉಳಿವಿಗಾಗಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಚಿಕ್ಕಬಳ್ಳಾಪುರ ಗೌರಿಬಿದನೂರು ತಾಲೂಕಿನ ವಾಟದ ಹೊಸಳ್ಳಿ ಕೆರೆ ಅಚ್ಚುಕಟ್ಟುದಾರರ ಹೋರಾಟ ಸಮಿತಿಯಿಂದ ಪಾದಯಾತ್ರೆಯನ್ನ ನಡೆಸಿರುವಂತದ್ದು. ನೀರನ್ನ ಉಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ 5 ಕಿಲೋಮೀಟರ್ ದೂರ ಪಾದಯಾತ್ರೆಯನ್ನು ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರೈತರು ಹಸಿರು ಶಾಲುಗಳನ್ನ ತಿರುಗಿಸಿ ಶಾಸಕರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಗೌರಿಬಿದನೂರು ನಗರಕ್ಕೆ ನಮ್ಮ ಕೆರೆ ನೀರು ಬಳಸ್ಕೊಳ್ತಾರೆ ಅಂತ ಕಿಡಿಕಾರಿದ್ದಾರೆ. ಗೌರಿಬಿದನೂರು ನಗರಕ್ಕೆ ಕುಡಿಯುವ ನೀರು ಬಳಸ್ಕೊಳ್ಳೋದಕ್ಕೆ ತಯಾರಿ ಮಾಡಲಾಗ್ತಾ ಇದೆ. ಶಾಸಕ ಪುಟ್ಟಸ್ವಾಮಿಗೌಡ ಕೆರೆ ನೀರನ್ನ ಬಳಸ್ಕೊಳ್ಳೋದಕ್ಕೆ ಡಿಪಿಆರ್ ತಯಾರಿ ಮಾಡಿದ್ದಾರೆ. ಶಾಸಕ ಪುಟ್ಟಸ್ವಾಮಿಗೌಡ ನಡೆ ವಿರುದ್ಧ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ನಮ್ಮ ಕೆರೆ ನೀರನ್ನ ಬೇರೆ ಕಡೆ ಹರಿಸೋದಕ್ಕೆ ಬಿಡೋದಿಲ್ಲ ಅಂತ ಕಿಡಿಕಾರಿದ್ದಾರೆ. ನಮ್ಮ ಕೆರೆ ನಮ್ಮ ಹಕ್ಕು ಎನ್ನುವಂತ ಘೋಷ ವಾಕ್ಯದಲ್ಲಿ ಹೋರಾಟವನ್ನ ಮಾಡಿದ್ದಾರೆ. ಪ್ರಾಣವನ್ನಾದರೂ ಬಿಟ್ಟೇವು, ಬೇಕೇ ಬೇಕು, ಬೇಕೇ ಬೇಕು. ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಚಿಕ್ಕಬಳ್ಳಾಪುರ ಪ್ರತಿನಿಧಿ ಶ್ರೀನಿವಾಸ್ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್, ಪ್ರಮುಖವಾಗಿ ಕೆರೆ ನೀರಿನ ಉಳಿವಿಗಾಗಿ ಒಂದು ಕಡೆ ರೈತರೆಲ್ಲರೂ ಕೂಡ ಇವತ್ತು ಪ್ರತಿಭಟನೆಯ ಹಾದಿಯನ್ನ ತುಡಿದಿದ್ರು. ಶಾಸಕರ ವಿರುದ್ಧ ಧಿಕ್ಕಾರವನ್ನ ಕೂಗಿ ಹೇಗ್ ಸಾಕ್ತು ಪ್ರತಿಭಟನೆ, ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡೋದಾದ್ರೆ? ಹೌದು ರೂಪ, ಏನು ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ವಾಟದ ಹೊಸಳ್ಳಿ ಕೆರೆಯಲ್ಲಿ ನೀರಿನ ಉಳಿವಿಗಾಗಿ ಏನು ಅಲ್ಲಿರುವಂತಹ ಸುತ್ತಮುತ್ತ ಗ್ರಾಮಸ್ಥರು 15ಕ್ಕೂ ಹೆಚ್ಚು ಗ್ರಾಮಸ್ಥರು ಒಂದು ವಾರದ ಸತತವಾಗಿ ಒಂದು ಪ್ರತಿಭಟನೆ ಮಾಡಿರುವಂತದ್ದು. ಇನ್ನು ವಾಟದ ಹೊಸಳ್ಳಿ ಕೆರೆಯಲ್ಲಿ ಅಚ್ಚುಕಟ್ಟುದಾರರು ಮತ್ತು ಹೋರಾಟ ಸಮಿತಿ ಮತ್ತೆ ಅಲ್ಲಿಂದ ಏನು ಆ ಕೆರೆಯಿಂದ ಹಿಡಿದು ಏನು ಕ್ರಾಸ್ ವರ್ಗೂ ಸಹ ಪಾದಯಾತ್ರೆ ಮಾಡಿ ಅದರಲ್ಲಿ ನೂರಾರು ಸಂಖ್ಯೆಯನ್ನು ಭಾಗವಹಿಸಿ ಶಾಸಕರಿಗೆ ಏನೋ ಒಂದು ಧಿಕ್ಕಾರ ಕೂಗಿದ ತದನಂತರ ನಮ್ಮ ನೀರು ನಮಗೆ ಬೇಕು, ಯಾವುದೇ ಬೇರೆ ಕಡೆಗೆ ಬಿಡುವುದಿಲ್ಲ ಅಂತೇಳಿ ಒಂದು ಸ್ವಲ್ಪ ಅಲ್ಲಿನ ಒಂದು ಸ್ಥಳೀಯರು ಶಾಸಕರ ವಿರುದ್ಧ ಒಂದು ಆಕ್ರೋಶ ವ್ಯಕ್ತಪಡಿಸುವಂಥದ್ದು. ಸರಿ ಸುಮಾರು 5 ಕಿಲೋಮೀಟರ್ ದೂರ ಪಾದಯಾತ್ರೆ ನಡೆಸಿದ ಇವರು ಸುಮಾರು ಒಂದು 1000ಕ್ಕೂ ಹೆಚ್ಚು ಜನಸಂಖ್ಯೆಯಲ್ಲಿ ಸತತವಾಗಿ 15 ಗ್ರಾಮಗಳಿಂದ ಬಂದು ಅವರಿಗೆ ಏನೋ ಒಂದು ಕೃಷಿಯ ಒಂದು ಫಲವತ್ತಾದಕ್ಕೆ ನಮಗೆ ನೀರು ಬೇಕೇ ಬೇಕು ಎಂಬ ಒಂದು ನಿಟ್ಟಿನಲ್ಲಿ ಅಲ್ಲಿರುವಂತಹ ಗ್ರಾಮಸ್ಥರು ಅಲ್ಲಿ ಪ್ರತಿಭಟನೆ ಮಾಡಿರುವಂತದ್ದು. ಆದ್ರೆ ಅಲ್ಲಿರುವಂತಹ ಗೌರಿಬಿದನೂರು ಶಾಸಕರು ಪುಟ್ಟಸ್ವಾಮಿಗೌಡ ಏನಿದ್ದಾರೆ, ಅವರು ಏನು ಇವರ ಅರ್ಜಿಗಳನ್ನು ತಿರಸ್ಕರಿಸಿದರೆ ನಮ್ಗೆ ಆ ಶಾಸಕರಾದವರು ಯಾವುದೇ ತರ ಏನೋ ಮಾಹಿತಿ ಕೊಟ್ಟಿಲ್ಲ, ನಮ್ಮ ಅರ್ಜಿಗಳು ಕೂಡ ಅವರು ತಿರಸ್ಕರಿಸಿದ್ದಾರೆ ಅಂತೇಳಿ ಬಹಳಷ್ಟು ಗಂಭೀರ ಆರೋಪ ಮಾಡುತ್ತಾ ಶಾಸಕರ ವಿರುದ್ಧ ಬಹಳಷ್ಟು ಒಂದ್ ಸ್ವಲ್ಪ ಆರೋಪಗಳು ತಿರುಮಣ ಅಂತ ಹೇಳ್ಬೋದು. ಆದ್ರೆ ಒಟ್ಟಾರೆಯಾಗಿ ಅಲ್ಲಿರುವಂತಹ ಏನು ಸುಮಾರು ಒಂದು ಕೃಷಿ ಫಲವತ್ತತೆಯನ್ನು ಆ ನೀರು ನಮಗೆ ಬೇಕು, ಬಟ್ ಬೇರೆ ಏನಂದ್ರೆ ಬೇರೆ ಕಡೆಗಳಿಗೆ ಹೋದ್ರೆ ಆ ನೀರು ನಮ್ಗೆ ಸಿಗುವುದಿಲ್ಲ. ಹಾಗಾಗಿ ಈ ನೀರಿನ ಫಲವತ್ತತೆ ನಮ್ಗೆ ವಾಲ್ಮೀಕಿ ನಗರಿಗೆ ಮತ್ತೆ ಇಲ್ಲಿರುವಂತಹ ವ್ಯವಸಾಯಕ್ಕೆ ನಮ್ಗೆ ಖಚಿತವಾಗಿ ನೀರು ಬೇಕೇ ಬೇಕು ಅಂತ ಹೇಳಿ ಪ್ರೊಟೆಕ್ಷನ್ ಮಾಡ್ತಿರೋದು. ಆದ್ರೆ ಒಟ್ಟಾರೆಯಾಗಿ ಏನು ಈ ವಾಟರ್ ಹೊಸಳ್ಳಿ ಕೆರೆಯಿಂದ ಚಿಕ್ಕಬಳ್ಳಾಪುರ ನಗರಕ್ಕೆ ನೀರನ್ನ ಒಂದು ಪ್ಲಾನಿಂಗ್ ಏನಿದೆ ಅದು ಪುಟ್ಟಸ್ವಾಮಿಗೌಡರು ಮಾಡೋದಾದ್ರೆ ಇತ್ತ ಈ ಭಾಗದಲ್ಲಿ ರೈತರು ನಮ್ಗೆ ನೀರು ಬೇಕೇ ಬೇಕು, ನಾವು ಯಾವ್ದಕ್ಕೆ ಬಿಡಲ್ಲ ಅಂತ ಹೇಳಿ ಸತತವಾಗಿ ಒಂದು ವಾರದಿಂದ ನಿರ್ದೇಶನ ಹೋರಾಟವನ್ನು ಮಾಡಿ
ಒಂದು ಶಾಸಕರ ವಿರುದ್ಧ ಅಧಿಕಾರಕ್ಕೆ ಹೋಗಿ ಇವತ್ತಿಗೆ ಒಂದು ಸ್ವಲ್ಪ ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ಆದ್ರೆ ಒಟ್ಟಾರೆಯಾಗಿ ಅಲ್ಲಿಗೆ ಏನು ತಹಸೀಲ್ದಾರ್ ಬಂದು ಅವರನ್ನ ಅಹವಾಲನ್ನು ಸ್ವೀಕರಿಸಿ ಅದಕ್ಕೆ ಸರ್ಕಾರಕ್ಕೆ ಮುಟ್ಟಿಸುವ ಕೆಲಸ ಮಾಡುತ್ತೆ ಅಂತ ಹೇಳಿ ತಹಸೀಲ್ದಾರ್ ಭರವಸೆ ಕೊಟ್ಟದಾದ ನಂತರ ಏನು ರೈತರು ಒಂದಷ್ಟು ಪ್ರತಿಭಟನೆಯನ್ನು ಒಂದ್ ಸ್ವಲ್ಪ ಅಲ್ಲಿಗೆ ಸ್ಟಾಪ್ ಮಾಡಿ ಮನೆಗಳಿಗೆ ಹೋಗಿರುವಂತ ಒಂದು ಕಾರ್ಯ ಆಗಿರುತ್ತೆ ರೂಪ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಶ್ರೀನಿವಾಸ್. ಪ್ರಮುಖವಾಗಿ ಒಂದು ಕಡೆ ಸದ್ಯದ ಮಟ್ಟಿಗೆ ಈಗಾಗಲೇ ರೈತರೆಲ್ಲರೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು ಕೆರೆಯ ನೀರಿನ ಉಳಿವಿಗಾಗಿ. ನಮ್ಮ ನೀರು ಪ್ರಾಣವಾದರೂ ಬಿಟ್ಟೇವು, ಪ್ರಾಣವನ್ನಾದರೂ ಬಿಟ್ಟೇವು, ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿ